ಸರ್ಕಾರದಿಂದ ನಮಗೆ ಫಂಡ್ ಇದೆ. ನಾವು ಫಂಡು ಸರ್ಕಾರದ ಫಂಡ್ ನಾವು ತಗೊಳ್ತಾ ಇದ್ವಿ. ಯಾಕಂದರೆ ನಮ್ಮದು ಟ್ಯಾಕ್ಸು ಇಯರ್ಲಿ ಟ್ಯಾಕ್ಸ್ ನಾವು ಇದು ಮಾಡ್ತಾ ಇದ್ವಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇದೆ, ಆಡಿಟ್ ಮಾಡ್ತಾ ಇದ್ವಿ, ಆನ್ಯಲ್ ರಿಪೋರ್ಟ್ ಇದೆ. ನಾವು ಪ್ರತಿಯೊಂದು ಇದನ್ನು ಕೂಡ ಸರ್ಕಾರದಿಂದ ನಮಗೆ ಅನುದಾನಗಳಿದೆ. ಅದನ್ನು ತಗೊಂಡು ನಾವು ಸಂಸ್ಥೆಯಿಂದ ರಾಜ್ಯ ಸರ್ಕಾರ ಮಾನವ ಹಕ್ಕುಗಳ ಭಾರತ ಪರಿಷತ್ತು ನ್ಯಾಷನಲ್ ಆಂಟಿ ಕ್ರೈಮ್ ಅಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ ಸಂಸ್ಥೆಯ ವತಿಯಿಂದ ನಾನು ಸಂಸ್ಥಾಪಕ ರಾಷ್ಟ್ರೀಯ ಹಾಗೂ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಾನ್ ಜೆ ಸ್ಯಾಮ್ಯುಯಲ್ ಕಿಮ್ಮತ್ ನನ್ನ ಹೆಸರು. ಈ ಒಂದು ಸುದ್ದಿಗೋಷ್ಠಿಯ ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅದೇ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಏನಕ್ಕಂತಂದ್ರೆ, ಇವತ್ತು ನಾವು ನಮ್ಮ ಸಂಸ್ಥೆಯಲ್ಲಿ ಕೆಲವರನ್ನ ಒಂದು ಎಲ್ಲ ರೀತಿಯಲ್ಲಿ ಅವರು ಅನುಭವ ಇರ್ತಕ್ಕಂಥವ್ರು, ಸಮಾಜದ ಜ್ಞಾನ ಇರ್ತಕ್ಕಂಥವ್ರು, ಎಜುಕೇಟೆಡ್ ಆಗಿರ್ತಕ್ಕಂಥವ್ರು, ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಅವರು ಇರ್ತಕ್ಕಂಥ ಒಬ್ಬರು ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಇವತ್ತು ನಮ್ಮ ರಾಜ್ಯಕ್ಕೆ ಮಹಿಳಾ ಏನು ಸಭಾಧ್ಯಕ್ಷರಾಗಿ ಚೇರ್ಪರ್ಸನ್ ಆಗಿ, ಮಹಿಳಾ ಘಟಕಕ್ಕೆ ಚೇರ್ಪರ್ಸನ್ ಆಗಿ ಶ್ರೀ ವೇದಶ್ರೀ ಅವ್ರನ್ನ ನಾವು ಆಯ್ಕೆ ಮಾಡಿ ಆದೇಶ ಮಾಡಿದ್ವಿ. ಅದೇ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಕೆಲವರನ್ನ ನಾವು ಆಯ್ಕೆ ಮಾಡಿದ್ವಿ, ರಾಜ್ಯ ಮಾಡಿದ್ವಿ. ತುಮಕೂರು ಜಿಲ್ಲೆಗೆ ಸುನೀತಾ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಇವತ್ತು ಅವರಿಗೆ ಆದೇಶ ಹೊರಡಿಸಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇನ್ನು ಮುಂದೆ ನಮ್ಮ ಸಂಸ್ಥೆಯ ಪರವಾಗಿ ಸಮಾಜಕ್ಕೆ ಕೆಲಸ ಮಾಡಬೇಕು. ಅವರು ವಾಲಂಟಿಯರ್ ಬಂದಿದ್ದಾರೆ, ಅವರು ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿಲ್ಲ, ಯಾವುದೇ ಉದ್ದೇಶ ಇರ್ತದೆ. ಹಂಗಾಗಿ ಅವ್ರಿಗೆ ಇವತ್ತು ಜವಾಬ್ದಾರಿ ಕೊಡಬೇಕು. ಅದೇ ರೀತಿಯಲ್ಲಿ ತುಮಕೂರಿನಿಂದ ಇವತ್ತು ಇಡೀ ರಾಜ್ಯಕ್ಕೆ ಏನಾಗಬೇಕಂತಂದ್ರೆ, ನಮ್ಮ ಮಾನವ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕು. ಭ್ರಷ್ಟಾಚಾರಗಳನ್ನ, ಅನ್ಯಾಯ ಅಕ್ರಮಗಳನ್ನ, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ನಾವು ತಡೆಗಟ್ಟಬೇಕು. ನಮ್ಮ ದೇಶವನ್ನ ನಾವು ಯಾವುದೇ ಕೆಲಸ ಮಾಡಲಿ, ನಮ್ಮ ದೇಶ ಬದಲಾಗಬೇಕು, ದೇಶ ಪ್ರೇಮಿಗಳಾಗಬೇಕು ನಾವು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಸುಮಾರು ಸಾಕಷ್ಟು ಇದೆ. ಇವಾಗ ಈಗಲೇ ಹೇಳಿದ್ವಿ ಉದಾಹರಣೆ. ಈಗ ಒಬ್ಬ ಮಹಿಳೆ, ಏನ್ ಹೆಸರು, ಲಲಿತಾ ಅನ್ನುವಂತ ಒಬ್ಬ ಮಹಿಳೆ, ಆ ಮಹಿಳೆಗೆ ಬಂದ್ಬಿಟ್ಟು ಅನ್ಯಾಯ ಆಗಿದೆ ಲ್ಯಾಂಡ್ ವಿಚಾರದಲ್ಲಿ. ಅವ್ರು ನಮ್ಮ ಹತ್ರ ಬಂದಿದ್ರು, ಸರ್ ನಮ್ಗೆ ಅನ್ಯಾಯ ಆಗಿದೆ, ಸುಮಾರು ವರ್ಷಗಳಿಂದ ನನಗೆ ಜಾಗ ಇದಾಗಿದೆ, ಅದರಿಂದ ನನಗೆ ನ್ಯಾಯ ಸಿಗಲ್ಲ, ಆ ಬಿಲ್ಡಿಂಗು ಅರ್ಧದಲ್ಲಿ ನಿಂತೋಗ್ಬಿಟ್ಟು ನನ್ನ ಕಾಸು ಕೊಡ್ದಿರಾ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಅಂಥವ್ರಿಗೆ ನಾವು ನ್ಯಾಯ ಕೊಟ್ಟಿದ್ವಿ. ಈ ರೀತಿ ಸಾಕಷ್ಟು ಒಬ್ಬ ಮಹಿಳೆಗೆ ಮನೆ ಮಾಲೀಕರು ಬಂದ್ಬಿಟ್ಟು ಇದು ಕೊಟ್ಟಿಲ್ಲ, ಏನು ಹೋಗಿದ್ದ ಅಮೌಂಟ್ ಕೊಟ್ಟಿಲ್ಲ, ಲೀಸ್ ಅಮೌಂಟ್ ಕೊಟ್ಟಿಲ್ಲ. ಅವ್ರು ಪಾಪ ಸುಮಾರು ಬಡವರು ಅಂಥವ್ರು ನಮ್ಮ ಹತ್ರಕ್ಕೆ ಬಂದರು. ಅವ್ರನ್ನ ಕರೆಸಿ ಕಂಪ್ಲೇಂಟ್ ಮಾಡಿಸಿ ಅವ್ರ ಹತ್ರ ಒಂದು ಅಮೌಂಟ್ 3 ಲಕ್ಷ ರೂಪಾಯಿ ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ವಿ. ಈ ರೀತಿಯಾದಂಥ ಕೌಟುಂಬಿಕ ಸಮಸ್ಯೆಗಳಾಗಲಿ, ಮತ್ತೆ ಸಾಮಾಜಿಕ ಸಮಸ್ಯೆಗಳಾಗಲಿ, ಮತ್ತೆ ಏನೇ ಅಧಿಕಾರಿಗಳ ಹತ್ರ ಏನು ಕೆಲಸಗಳಾಗಿಲ್ವೋ ಅವುಗಳನ್ನೆಲ್ಲ ಕೂಡ ನಾವು ತೆಗಿತಾ ಇದ್ವಿ. ಮತ್ತೆ ಇನ್ನ ಅಧಿಕಾರಿಗಳ ಹತ್ರ ಭ್ರಷ್ಟಾಚಾರ ಆಗಿರೋದನ್ನು ಕೂಡ ತೆಗಿತಾ ಇದ್ವಿ. ಅವುಗಳನ್ನೆಲ್ಲ ತೆಗೆದು ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಸಹಕಾರದಿಂದ ನಾವು ಒಳ್ಳೆ ಕೆಲಸಗಳನ್ನು ಮಾಡೋದು. ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ? ಈಗ ರಾಜ್ಯದಲ್ಲಿ ಸುಮಾರು 11 ಜಿಲ್ಲೆಗಳಿದೆ. ಇನ್ನು ನಾವು ಈಗ ರಾಜ್ಯ ಏನು ಪ್ರವಾಸ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಒಂದು ಸಂಸ್ಥೆಯನ್ನ ರೂಪಿಸಿ ಅಲ್ಲಿ ಇಂತಹ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು. ನನ್ನ ಹೆಸರು ವೇದಶ್ರೀ. ನಾನು ಮೂಲತಃ ತುಮಕೂರಿನೊಳೆ, ಇವಾಗಿರೋದು ಬ್ಯಾಂಗ್ಳೂರು. ಈ ಒಂದು ನ್ಯಾಷನಲ್ ಆಂಟಿ ಕ್ರೈಮ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆ ಕಡೆಯಿಂದ ಫೌಂಡರಿಂದ ಇದು ಎಲ್ಲ ಬೋರ್ಡ್ ಮೆಂಬರ್ಸು, ನನ್ನ ರಾಜ್ಯದ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ, ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡಿದ್ದಾರೆ. ನಾನು ಈ ಒಂದು ನಿರ್ಧಾರಕ್ಕೆ ಬದ್ಧವಾಗಿ ನನ್ನ ಕೈಲಿ ಎಷ್ಟು ಆಗುತ್ತೆ, ನನ್ನ ಕೈಲಿ ಅಂತಲ್ಲ, ನನ್ನ ಕೈ ನೀರಿನು ಎಷ್ಟು ಒಳ್ಳೆ ಕೆಲಸ ಮಾಡೋದಕ್ಕಾಗುತ್ತೆ ಸೊಸೈಟಿಗೋಸ್ಕರ ನನ್ನ ಮನಸ್ಫೂರ್ತಿಯಾಗಿ ಈ ಒಂದು ಅಧಿಕಾರನ ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗೆ ತುಮಕೂರಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರುವಂಥ ಮಹಿಳೆಯರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ನನ್ನ ಅಂದ್ರೆ ರಾಜ್ಯದಲ್ಲಿ ಬರುವಂಥ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಏನೇ ಆಗ್ಬೋದು, ನಾಳೆಯಿಂದನೇ ನಾನು ಕೆಲಸ ಕಾರ್ಯಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾರೇ ಆಗಿರ್ಬೋದು, ಎಲ್ಲಿಂದನೇ ಆಗಿರ್ಬೋದು, ಯಾವ ಟೈಮಲ್ಲೇ ಆಗಿರ್ಬೋದು, ಕಾಲ್ ಮಾಡಿ ಇಂಥ ಹತ್ರ ಇದೇ ತರ ಆಗ್ತಾ ಇದೆ, ಕಾಂಟ್ಯಾಕ್ಟ್ ಹೇಳ್ತೀನಿ ನಾನು 7760423567 ನನ್ನ ನಂಬರ್ಗೆ ಯಾವುದೇ ಟೈಮಲ್ಲಿ ಬೇಕಾದ್ರೂ ನೀವು ಕಾಲ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ಆಗಿದ್ರು ನನಗೆ ಹೇಳ್ಕೋಬಹುದು. ನಾನು ಯಾವುದೇ ಟೈಮಲ್ಲಿ ರೆಡಿ ಇರ್ತೀನಿ ಬರೋದಕ್ಕೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೊಡ್ತಾ ಇದ್ದೇನೆ.
ಮತ್ತು ಈ ದಿನದ ಏನಪ್ಪ ದಿನ ಪತ್ರಿಕಾಗೋಷ್ಠಿ ನಡೆಸ್ತಾರಲ್ಲ ಜೊತೆ ಈ ದಿನ ನಮ್ಮ ಸಂಸ್ಥೆ ವತಿಯಿಂದ ನನ್ನ ಹೆಸರು ಮಣಿ ಅಂತ. ನಾನು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕು ಸಂಸ್ಥೆಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀನಿ. ಆಮೇಲೆ ನಮ್ಮ ಸಂಸ್ಥೆಗೆ ಅವರು ಬಂದು ಒಂದು ದೂರು ಕೊಟ್ಟರು, ಈ ತರ ಆಗಿದೆ ಸರ್, ಈ ತರ ಎಲ್ಲ ಕಡೆ ಹೋಗಿ ಬಂದ್ವಿ, ನಮ್ಗೆ ಈ ಸಮಸ್ಯೆನ ಪರಿಹರಿಸಬೇಕು ಅಂದಾಗ ನಾವು ಆ ಕಾಂಟ್ರಾಕ್ಟರು ಮತ್ತೆ ಅವರು ಏನು ಮಹಿಳೆ ಇದ್ದಾರೆ ಅವರು ಲಲಿತಾ ಅನ್ನೋರನ್ನ ಕರೆಸಿ ಕುಂಡಿಸಿ ಅವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೂಡಿಸಿ, ಈಗ ಅವರು ಆಲ್ರೆಡಿ ಇದು ಖುಷಿಯಾದ ವಿಚಾರ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಈಗ ಮನೆ ಕೆಲಸ ಸ್ಟಾರ್ಟ್ ಆಗಿದೆ, ಈ ಮಟ್ಟಕ್ಕೆ ಹೋಗಿತ್ತು. ಈ ರೀತಿ ಹಲವಾರು ದೂರುಗಳು ಅಂತಂದ್ರೆ ಎಷ್ಟೋ ಜನ ಹಣ ಕಳ್ಕೊಂಡಿರೋರು, ಎಷ್ಟೋ ಜನ ಕಾನೂನು ಅರಿವು ಇಲ್ಲದೆ ಏನೋ ಒಂದು ಸಮಸ್ಯೆ ಮಾಡ್ಕೊಂಡಿರೋರು, ಈ ರೀತಿ ಹಲವಾರು ಅಂದ್ರೆ ಈಗ ನಾವು ಒಂದು ಕೇಸ್ ಹ್ಯಾಂಡಲ್ ಮಾಡಿದ್ವಿ. ಯಾವ ರೀತಿ ಅಂತಂದ್ರೆ ಪಾಪ ಬಹಳ ಬಡ ಮಹಿಳೆ, ಆ ಮಹಿಳೆಗೆ ತಿಂಗಳಿಗೆ ಹೇಳ್ಬೇಕು ಅಂದ್ರೆ ಒಂದು ತಿಂಗಳಿಗೆ 8,000 ಸಂಬಳ ಅಷ್ಟೇ. ಅವ್ರು ಚೇತನ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರ ಯಜಮಾನ್ರಿಗೂ ಸ್ಟ್ರೋಕ್ ಆಗ್ಬಿಟ್ಟಿದೆ. ಅವರು ಮನೆ ಭೋಗಿ ಹಾಕ್ಸ್ಕೊಂಡು ಅವ್ರದ್ದು ಟೈಮ್ ಮೀರಿ 1 ವರ್ಷ ಆಗೋಯಿತ್ತು. ಈಗ ಅವರಿಗೆ ಯಜಮಾನ್ರಿಗೆ ಸ್ಟ್ರೋಕ್ ಆಗಿರೋದ್ರಿಂದ ಆ ಒಂದು ಏನು ಭೋಗಿದ ಅಮೌಂಟ್ 3 ಲಕ್ಷ ರೂಪಾಯಿ ಬಹಳ ತುರ್ತು ಇತ್ತು. ಅವಾಗ ನಮ್ಮ ಸಂಸ್ಥೆಯ ಎಲ್ಲ ನಾವು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಏನು ಸಂಸ್ಥೆ ಕಾರ್ಯಾಧ್ಯಕ್ಷರು ಪ್ರತಿಯೊಬ್ಬರು ಸದಸ್ಯರು ಅವ್ರ ಮನೆಗೆ ಹೋಗಿ ಅವರಿಗೆ ಸಮಾಧಾನ ಮಾಡಿ ಮತ್ತೆ ಅವರಿಂದ ನಮ್ಮ ಏನು ಟೌನ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿಸಿ ಆ ಏನು ಆ ಮನೆ ಮಾಲೀಕನ ಕರೆದು ಅವರಿಗೆ ಸ್ವಲ್ಪ ತಿಳಿ ಹೇಳಿ ಅವರಿಗೆ ಆ ಒಂದು ಹಣನ ನಾವು ಹಿಂತಿರುಗಿಸುವಂತ ಕೆಲಸ ಮಾಡಿದ್ವಿ. ಹೇಳ್ಬೇಕು ಅಂದ್ರೆ ಏನಾಗ್ತಾ ಇದೆ ಇವತ್ತು, ಯಾವ ರೀತಿ ನಾವು ನ್ಯಾಯ ಪಡ್ಕೋಬೇಕು ಅಂತ ಜನಸಾಮಾನ್ಯರಿಗೆ ಸ್ವಲ್ಪ ತಿಳಿತಾ ಇಲ್ಲ. ಅವ್ರಿಗೆ ಏನಾಗ್ತಾ ಇದೆ, ಅವರು ಬದುಕು ಬರೀ ಬೆಳಗ್ಗೆ ಇದ್ರೆ ಕೆಲಸ ಮಾಡೋದು, ಜೀವನ ಮಾಡೋದು, ಇಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ನೊಂದಾಗ ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಅದಕ್ಕೆ ನ್ಯಾಯ ಪಡ್ಕೋಬೇಕು ಗೊತ್ತಿಲ್ಲ. ಅಂತ ಸಮಯದಲ್ಲಿ ನಮ್ಮನ್ನು ಬಂದು ಸಂಪರ್ಕಿಸಿ ಅವರು ನ್ಯಾಯ ಪಡ್ಕೊಂಡ್ರು. ಈ ರೀತಿ ಹಲವಾರು ದೂರನ್ನ ತಗೊಂಡು ನಾವು ನ್ಯಾಯ ಕೊಡುವಂತ ಕೆಲಸ